ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕುಡಿದ ಮತ್ತಲ್ಲಿ ಮೈ ಮೇಲೆ ಪ್ರಜ್ಞೆ ಇರಲ್ಲ, ಏನ್ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಿರಲ್ಲ. ಹಂಗೆ ಎಣ್ಣೆ ಏಟಲ್ಲಿ ಕಿರಿಕಾಗಿದೆ ಅಂತೆ ಆನೇಕಲ್ ಭಾಗದಲ್ಲಿ. ಹಾಗಾದ್ರೆ ಏನಾಯ್ತು? ಕಿರಿಕ್ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಗಲಾಟೆ ಆಯ್ತು? ಎಣ್ಣೆ ಏಟಲ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೂ ಗಲಾಟೆ ಮಾಡ್ತಾರೆ ಬಿಡಿ, ಯಾಕಂದ್ರೆ ಮೈ ಮೇಲೆ ಪ್ರಜ್ಞೆ ಇರಲ್ಲ. ಎಣ್ಣೆ ಏಟಲ್ಲಿ ಕಿರಿಕಾಗಿದ್ದು ಬಾರ್ನಲ್ಲೇ ಫುಲ್ ಟೈಟ್ ಅಂತೆ. ಬನ್ನೀರು ಘಟ್ಟದ ಅನ್ವಿಕ್ ಬಾರ್ನಲ್ಲಿ ಡಿಶುಮ್ ಹಾಕಿದೆ ಕುಡಿದ ಮತ್ತಲ್ಲಿ. ಬಾರ್ ಕೌಂಟರ್ನಲ್ಲಿ ಅಡ್ಡ ಬಂದಿದ್ದಕ್ಕೆ ಕಿರಿಕಂತೆ. ನಾನು ಆಗ್ಲೇ ಹೇಳದ್ನಲ್ಲ, ಚಿಕ್ಕ ಪುಟ್ಟ ವಿಚಾರನೂ ತಪ್ಪಾಗಿ ಕಾಣಿಸುತ್ತೆ ಅಂತ, ಎರಡೆರಡು ಕಾಣಿಸಿರುತ್ತೆ. ಕಿರಿಕ ಮಾಡಿ ಮಾತಿಗೆ ಮಾತು ಬೆಳೆದು ಹಲ್ಲೆ ಆಗಿದೆ. ಕುಡಿದ ಮತ್ತಿನಲ್ಲಿ ಮನ ಬಂದಂತೆ ಹಲ್ಲೆ ಮಾಡಿದೆ ಅಂತ ಈ ಗ್ಯಾಂಗ್. ಅಡ್ಡ ಬಂದ್ರು ಅನ್ನೋ ಕಾರಣಕ್ಕೆ ಪುಂಡರ ಫೈಟಿಂಗ್ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ. ಬಾರ್ ಕೌಂಟರ್ ಅಲ್ಲಿ ಅಡ್ಡ ಬಂದ್ರು ಅನ್ನೋ ಕಾರಣಕ್ಕೆ ಕಿರಿಕಾಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ಹೊಡೆದಾಡ್ಕೊಂಡಿದ್ದಾರಂತೆ ಎಣ್ಣೆ ಏಟಲ್ಲಿ. ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವ ದೃಶ್ಯ ಈಗ ನೋಡ್ತಾ ಇರೋದು. ದೃಶ್ಯ ನೋಡ್ತಾ ಇದ್ದೀರಿ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಕುಡಿದ ಮತ್ತಲ್ಲಿ ಗಲಾಟೆ ಆಗಿರೋದು. ಅವ್ರ ಬಗ್ಗೆ ನಾವೇನ ಅವಹೇಳನ ಮಾಡ್ತಾ ಇಲ್ಲ. ಕಾರಣ ಈಗ ತಾನೇ ನಮ್ಮ ಸಹೋದ್ಯೋಗಿಗಳು ಹೇಳ್ತಾ ಇದ್ರು, ಇಲ್ಲ ಮೇಡಮ್, ಅಬಕಾರಿ ಇಲಾಖೆಗೆ ಅತಿ ಹೆಚ್ಚಿನ ಆದಾಯ ಹೋಗೋದೇ ಮದ್ಯಪ್ರಿಯರಿಂದ, ಹಾಗಾಗಿ ಅವ್ರಿಗೇನು ಹೇಳಬೇಡಿ ಅಂತ. ಗೊತ್ತಿಲ್ಲ, ಮದ್ಯಪಾನ ಮಾಡಿ ತಪ್ಪು ಅಂತ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಬದಲಾಗಿ ಅಲ್ಲಿ ಯಾಕೆ ಹೊಡೆದಾಡ್ಕೊಂಡ್ರು ಅನ್ನುವಂಥ ವಿಚಾರ, ಜಸ್ಟ್ ಅಡ್ಡ ಬಂದಿದ್ದಕ್ಕೆ ಆ ಕಾರಣ ಮುಂದಿಟ್ಕೊಂಡು ಇಡೀ ಗ್ಯಾಂಗ್ ಆತನ ಮೇಲೆ ಹಲ್ಲೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ. ಇದು ಬಾರ್ ಕೌಂಟರ್ ಮುಂಭಾಗದಲ್ಲೇ ಆಗಿರುವಂತಹ ದೃಶ್ಯ. ಒಬ್ರಲ್ಲ ಇಬ್ರಲ್ಲ, ಸರಿಸುಮಾರು 3-4 ಜನ ಒಟ್ಟೊಟ್ಟಿಗೆ ಸೇರ್ಕೊಂಡು ಒಬ್ಬನ ಮೇಲೆ ಹಲ್ಲೆ ಮಾಡ್ತಾ ಇರುವಂತ ದೃಶ್ಯ. ಸೊ ಅಲ್ಲಿನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಯಾರು ಈ ರೀತಿ ಕಿರಿಕ್ ಮಾಡಿದ್ರಲ್ಲ, ಖಂಡಿತ ಪೊಲೀಸರು ಅವರ ವಿರುದ್ಧ ಕ್ರಮ ಕೈಗೊಳ್ತಾರೆ.